ಈ ವಿಜುವಲೈಸೇಷನ್ನಲ್ಲಿ ಒಂದು 4 ಹಂತದಲ್ಲಿ ನಮ್ಮಲ್ಲಿ ನಡೆಯುತ್ತಿದ್ದು 4 ಅಂಶನ ನಾವು ಜ್ಞಾಪಕ ಇಟ್ಕೋಬೇಕು. ಎಷ್ಟು ವೇಗದಲ್ಲಿ ಅದು ಕೆಲಸ ಮಾಡುತ್ತೆ ಅಂದರೆ ಯು ಕಾಂಟ್ ಬಿಲೀವ್ ಇಟ್, ನಂಬಕ್ಕೆ ಆಗಲ್ಲ, ಅಷ್ಟು ಬೇಗ ಕೆಲಸ ಮಾಡುತ್ತೆ. ಮೊದಲನೇದೇನು ಅಂದರೆ ಹೌ ಲಾಂಗ್ ಯು ಹೋಲ್ಡ್ ದಟ್ ಪಿಕ್ಚರ್. ಏನೋ ಆಗಬೇಕು ಅಂತಿದೆ, ಅದನ್ನು ಎಷ್ಟೊತ್ತು ನೀವು ಹಿಡ್ಕೊಳ್ತೀರ ಅದನ್ನು. ನಿಮ್ಮ ಮೆಂಟಲ್ ಪಿಕ್ಚರ್ನ ಎಷ್ಟೊತ್ತು ಹಿಡ್ಕೋತೀರ, ಅದು ಮೊದಲನೇ ಅಂಶ, ಗಮನಿಸಿ. ಆಮೇಲೆ ಫ್ರೀಕ್ವೆನ್ಸಿ, ಹೌ ಆಫನ್ ಯು ಹೋಲ್ಡ್. ನಾನು ಕೆಲವು ಬಂದುಬಿಟ್ರೆ ನಂಗೆ ಡೇ ಆ್ಯಂಡ್ ನೈಟ್ ಇರುತ್ತೆ ಪಿಕ್ಚರ್, ಎಷ್ಟು ಸತಿ ಜ್ಞಾಪಿಸ್ಕೋತೀರ, ಅದು ಎರಡನೇದು ಡಿಪೆಂಡ್ ಆಗೋದು. ಆಮೇಲೆ ಇಂಟೆನ್ಸಿಟಿ ಆಫ್ ಯುವರ್ ವಿಜುವಲೈಸೇಷನ್, ತೀವ್ರತೆ, ಆ ಚಿತ್ರೀಕರಣ ಮಾಡಿರ್ತೀರ ಅದರ ತೀವ್ರತೆ ಏನು, ನಿಮಗೆ ಇಂಟೆನ್ಸಿಟಿ ಅಂದರೆ ನಿಮ್ಮ ಫೀಲಿಂಗ್ಗೆ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದೆಯಾ ಅದು, ಬರೀ ನಿಮ್ಮ ಯೋಚನೆಯಲ್ಲೇ ಇದೆಯಾ, ಮಾಡಲೇಬೇಕು ಅಂತ ಹೃದಯಕ್ಕೆ ಬಂದಿದೆಯಾ, ಹೌ ಮಚ್ ಎಮೋಷನ್ ಯು ಹ್ಯಾವ್ ಪುಟ್ ಇನ್ ಟು ಇಟ್, ಹೌ ಮಚ್ ಎಮೋಷನ್ ಕೊಟ್ಟಿದೆಯಾ ನೀನು ಅದಕ್ಕೆ, ನಿನ್ನ ಪಿಕ್ಚರ್ಗೆ, ನಿನ್ನ ಡಿಟರ್ಮಿನೇಷನ್ ತೋರಿಸುತ್ತದು. ಮೊದಲನೇದು ನಿಮಗೆ ಬರಬೇಕಾಗಿರೋದು ಎಷ್ಟೊತ್ತು ಹಿಡ್ಕೋತೀಯ ಅದನ್ನು, ಎಷ್ಟು ಸತಿ ದಿವಸದಲ್ಲಿ ಅದನ್ನು ಜ್ಞಾಪಿಸ್ಕೋತೀಯ, ಎಷ್ಟು ತೀವ್ರತೆಯಿಂದ ಜ್ಞಾಪಿಸ್ಕೋತೀಯ, ಎಷ್ಟು ಭಾವನೆ ಕೊಟ್ಟಿದೆಯಾ ಅದಕ್ಕೆ. ಆಮೇಲೆ ವೈವಿಡ್ನೆಸ್ ಆಫ್ ದಿ ವಿಜುವಲೈಸೇಷನ್, ಕ್ಲಾರಿಟಿ ಹೇಗಿದೆ ಅಂತ, ಸೂಕ್ಷ್ಮದಲ್ಲಿ ನಿನಗೆ ಕ್ಲಿಯರ್ ಆಗಿರಬೇಕು ನೀವು ಮಾಡೋ ಕೆಲಸದ ಬಗ್ಗೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ಆಗಬೇಕಾದ್ರೆ ಗಾಯತ್ರಿ ಮಂತ್ರ ತೊಗೊಳ್ಳಿ. ಗಾಯತ್ರಿ ಮಂತ್ರ ಸುಮಾರು ಒಂದು